ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವಿಚಾರವಾಗಿ 200 ವರ್ಷಗಳ ಕಾಲ ತುಂಬುತ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಆ ಒಂದು 200 ವರ್ಷ ತುಂಬಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮೆಲ್ಲರ ಒಟ್ಟಿಗೆ ಹಂಚ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ಅಂತ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ವಚನಾನಂದ ಜಗದ್ಗುರುಗಳವರು ಇದ್ದಾರೆ. ಪೀಠದ ಪ್ರಧಾನ ಧರ್ಮದರ್ಶಿಗಳಾಗಿರ್ತಕ್ಕಂಥ BC ಉಮಾಪತಿ ಅನ್ನೋರು ಇದ್ದಾರೆ. ಮಠದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಾರೆ. ರಾಜ್ಯ ಸಂಘದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಪರಮೇಶಣ್ಣ ಪಟ್ನಶೆಟ್ಟಿ ಅವರಿದ್ದಾರೆ. ಧರ್ಮದ ರಾಜ್ಯದ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸೋಮನಗೌಡ ಪಾಟೀಲ್ ಇದ್ದಾರೆ. ಹಾಗೆಯೇ ಪೀಠದ ಆಹ್ವಾನಿತ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪ್ರಕಾಶ್ ಪಾಟೀಲ್ರು, NB ಪಾಟೀಲ್ ರಾಜಣ್ಣವರು, ಹಾಗೇನೆ ನಮ್ಮ ಬೆಟ್ಟನಗೌಡರು, ಮಲ್ಲಿನಾಥ್ ಸರ್ ಅವರು, ಸಮಾಜದ ಎಲ್ಲ ಮುಖಂಡರುಗಳು ಈ ಪತ್ರಿಕಾಗೋಷ್ಠಿನಲ್ಲಿ ಉಪಸ್ಥಿತರಿದ್ದಾರೆ. ಈಗ ಈ ಒಂದು ಗೋಷ್ಠಿನ ವಿಚಾರವನ್ನು ಕುರಿತು ಪೂಜ್ಯ ವಚನಾನಂದ ಶ್ರೀಗಳವರು ವಿಚಾರವನ್ನು ಹಂಚಿಕೊಳ್ತಾರೆ. ಶ್ರಾವಣ ಸಂಭ್ರಮ ಶ್ರೀಪೀಠದಲ್ಲಿ ಅತ್ಯಂತ ಅದ್ಭುತವಾಗಿ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೆ ಕಾರ್ಯಕ್ರಮ ಆಯಿತು. ನಾಡಿನ ವಿವಿಧ ಜಿಲ್ಲೆ ಭಾಗಗಳಿಂದ ಭಕ್ತರು ಬಂದು ಈ ಸಂಭ್ರಮದಲ್ಲಿ ಭಾಗ ಆಗಿರೋದು. ಯೋಗ ಎಂಬಂತೆ ಈ ದಿನ ಜಗತ್ತಿನ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಶಯನವನ್ನು ಕಟ್ಟಿರುವಂತಹ ಬೆಳವಡಿ ರಾಣಿ ಮಲ್ಲಮ್ಮನ 365ನೆಯ ಜಯಂತ್ಯೋತ್ಸವ ಸಮಾರಂಭ ಕೂಡ ಅತ್ಯಂತ ಅದ್ಧೂರಿಯಾಗಿ ಶ್ರೀಪೀಠದಲ್ಲಿ ನೆರವೇರಿತು. ಬೆಳವಡಿ ರಾಣಿ ಮಲ್ಲಮ್ಮ ಅಂತಂದರೆ ಇವತ್ತು ನಾವೆಲ್ಲ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ, ಸ್ತ್ರೀ ಸಬಲೀಕರಣ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತ ಹೇಳಿ, ಇವೆಲ್ಲವುಗಳ ಪೂರ್ವದಲ್ಲಿ 300 ವರ್ಷಗಳ ಹಿಂದೆಯೇ ಬೆಳವಡಿಯಲ್ಲಿ, ಬೆಳಗಾವಿ ಜಿಲ್ಲೆಯ ಬೆಳವಡಿಯಲ್ಲಿ ರಾಣಿ ಮಲ್ಲಮ್ಮನವರು 3000 ಜನ ಮಹಿಳೆಯರಿಗೆ ಯುದ್ಧ ಕಲೆಯನ್ನು ಕಲಿಸಿ ಅವರನ್ನು ಎಲ್ಲ ರೀತಿಯಿಂದ ರಕ್ಷಕರನ್ನಾಗಿ ಮಾಡಿದರು. ಅದರ ಫಲವಾಗಿ ಅವರೊಬ್ಬ ಶ್ರೇಷ್ಠ ಸೇನಾನಿ, ಏಕಕಾಲಕ್ಕೆ 21 ಹುಲಿಗಳನ್ನು ಬೇಟೆಯಾಡಿದಂಥ ಮಹಾರಾಣಿಯವರು. ಸ್ವತಃ ಶಿವಾಜಿ ಮಹಾರಾಜ ಆತನ ಸೈನ್ಯ ಯುದ್ಧ 21 ದಿನಗಳ ಕಾಲ ಯುದ್ಧ ಮಾಡಿ ಶಿವಾಜಿಯ ಮಾರಾಟ ಸೈನ್ಯವನ್ನು ಸೋಲಿಸಿದವರು ಬೆಳವಡಿ ರಾಣಿ ಮಲ್ಲಮ್ಮ. ಸ್ವತಃ ಶಿವಾಜಿ ಮಹಾರಾಜ ಬೆಳವಡಿ ಮಲ್ಲಮ್ಮನ ಆ ಶಕ್ತಿ ಸಾಮರ್ಥ್ಯವನ್ನು ನೋಡಿ ದಂಗಾಗಿ ಹೋಗ್ತಾನೆ. ಕೊನೆಗೆ ಅವರ ಮತ್ತು ಇವರ ನಡುವೆ ಸಂಧಾನ ಆಗಿ ಅವತ್ತು ರಕ್ಷಾಬಂಧನ, ನಾಳೆ ನಿಮಗೆಲ್ಲ ಗೊತ್ತು. ಸ್ವತಃ ಬೆಳವಡಿ ರಾಣಿ ಮಲ್ಲಮ್ಮ ಶಿವಾಜಿಗೆ ರಕ್ಷೆಯನ್ನು ಕಟ್ತಾಳೆ. ಅಂದಿನಿಂದ ರಕ್ಷಾಬಂಧನ ಆರಂಭವಾಗುತ್ತೆ ಈ ನಾಡಿನಲ್ಲಿ. ಅಂಥ ಒಬ್ಬ ಬೆಳವಡಿ ರಾಣಿ ಮಲ್ಲಮ್ಮನ ಮುಂದೆ ಅವರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಭಾವೈಕ್ಯತೆಯ ಬಾಗಿಲನ್ನು ತೆರೀತಾರೆ. ಇದನ್ನು ನಾವು ಹೇಳ್ತಾ ಇಲ್ಲ, ಮಹಾರಾಷ್ಟ್ರದ ಅನೇಕ ಗ್ರಂಥಗಳು ಉಲ್ಲೇಖ ಮಾಡಿದೆ. ಅಂಥ ಒಬ್ಬ ಶ್ರೇಷ್ಠ ರಾಣಿ ಬೆಳವಡಿ ರಾಣಿ ಮಲ್ಲಮ್ಮನ 365ನೆಯ ಜನ್ಮ ದಿನೋತ್ಸವ ಈ ಶ್ರಾವಣದಲ್ಲೇ ಬಂದಿರೋದು ಯೋಗ. ಇದರ ಜೊತೆಗೆ ಇವತ್ತು ನಿಮ್ಮ ಮಾಧ್ಯಮಗಳಿಗೆ ಆಹ್ವಾನ ಮಾಡಿರೋ ಮೂಲ ಉದ್ದೇಶ ಏನು ಅಂತಂದರೆ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ, ಬಲಿಷ್ಠ ಬ್ರಿಟಿಷ್ ಸರ್ಕಾರಕ್ಕೆ ಸವಾಲೆಸೆದು ತಾಯ್ನಾಡಿನ ಮುಕ್ತಿಗಾಗಿ, ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರುವಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ತಮ್ಮೆಲ್ಲರಿಗೂ ತಿಳಿದ ವಿಷಯ. ಬರುವ ಅಕ್ಟೋಬರ್ 23ನೇ ತಾರೀಕು ವಿಜಯೋತ್ಸವ. ವೀರರಾಣಿ ಕಿತ್ತೂರು ಚೆನ್ನಮ್ಮನ 200 ವರ್ಷ ಆಗುತ್ತೆ ವಿಜಯೋತ್ಸವಕ್ಕೆ. ದ್ವಿಶತಮಾನೋತ್ಸವದ ಸಂದರ್ಭದಲ್ಲಿ ಆ ಸವಿನೆನಪಿನಲ್ಲಿ ಶ್ರೀಪೀಠದಿಂದ ಒಂದು ಹೊಸ ವಾತಾವರಣ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಏನಪ್ಪ ಅಂತಂದರೆ, ರಾಷ್ಟ್ರಮಾತೆ ಬೆಳ್ಳುಚಿಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ
ವಿಜಯೋತ್ಸವದ ದ್ವಿಶತಮಾನೋತ್ಸವದ ಅಂಗವಾಗಿ ಸ್ವತಂತ್ರ ಭಾರತದ ರಥಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಸ್ವತಂತ್ರ ಭಾರತದ ರಥಯಾತ್ರೆ ಇದು ಅಕ್ಟೋಬರ್ 23ನೇ ತಾರೀಕು ಬೈಲಹೊಂಗಲ್, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಐಕ್ಯ ಭೂಮಿಯಿಂದ ಇದು ಆರಂಭವಾಗುತ್ತೆ. ಸ್ವತಂತ್ರ ಭಾರತ ರಥಯಾತ್ರೆ ಮನೆ ಮನೆಗೂ ಮನಮನಕ್ಕೂ ಚೆನ್ನಮ್ಮನ ಸಂದೇಶ ತಲುಪಿಸುವಂಥದ್ದು. ಇಡೀ ರಾಜ್ಯಾದ್ಯಂತ ವಿಶೇಷವಾಗಿ 16 ಜಿಲ್ಲೆಗಳನ್ನು ನಾವು ಇದರಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗೋದಿಲ್ಲ, ಇದು 1 ವರ್ಷಗಳ ಕಾಲ ನಿರಂತರವಾಗಿ ಹಬ್ಬ ಹರಿದಿನಗಳ ನಡುವೆ ಒಂದಿಷ್ಟು ಬಿಡು ಮಾಡಿಕೊಂಡು ಉಳಿದೆಲ್ಲ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಅಕ್ಟೋಬರ್ 23, 2024ರಿಂದ ಅಕ್ಟೋಬರ್ 23, 2025ರವರೆಗೆ ನಿರಂತರವಾಗಿ ಸ್ವತಂತ್ರ ಭಾರತದ ರಥಯಾತ್ರೆ ಆರಂಭವಾಗುತ್ತೆ. ಅದು ಚೆನ್ನಮ್ಮನ ಐಕ್ಯ ಭೂಮಿ ಅಂತ ಬೈಲಹೊಂಗಲದ ಐಕ್ಯ ಭೂಮಿಯಿಂದಲೇ ಇದು ಆರಂಭವಾಗುತ್ತೆ. ಪ್ರತಿ ಮನೆ ಮನೆಗೂ ನಾವು ಹೋಗುವಂಥದ್ದು ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ನಾವು ಕಳೆದ ಹಲವು ದಿನಗಳಿಂದ ಚಿತ್ರದುರ್ಗ ಜಿಲ್ಲೆ, ವಿಜಯಪುರ ಜಿಲ್ಲೆ ಅನೇಕ ಮನೆ ಮನೆಗೆ ಹೋಗಿ ಭಕ್ತರಿಗೆ ಮನೆ ಮನೆಗೆ ಪಾದಾರ್ಪಣೆ ಮಾಡುವಂತಹದ್ದು ಒಂದು ಕಾರ್ಯಕ್ರಮ ಆರಂಭ ಮಾಡಿದ್ವಿ. ಈಗಾಗಲೇ ಕೇವಲ ಒಂದು 10 ದಿನದಲ್ಲಿ 600 ಭಕ್ತರ ಮನೆಗೆ ಹೋಗಿದ್ದೀವಿ. ನಾವು ಕೇವಲ ಒಂದು ವಾರದಲ್ಲೇ 600 ಭಕ್ತರ ಮನೆಗೆ ಹೋಗಿ ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಇದು ಕೇವಲ ಒಂದು ತಾಲೂಕಿಗೆ ಸೀಮಿತ ಆಗಬಾರ್ದು, ಒಂದು ಜಿಲ್ಲೆಗೆ ಸೀಮಿತ, ಇಡೀ ರಾಜ್ಯದಲ್ಲಿ ಈ ಒಂದು ವರ್ಷದಲ್ಲಿ ನಾವು ಸಂಕಲ್ಪ ಮಾಡಿದ್ದು 25,000 ಭಕ್ತರ ಮನೆಗೆ ಪಾದಾರ್ಪಣೆ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಇದು ಉತ್ತರ ಕರ್ನಾಟಕದ ಏನು ದಾವಣಗೆರೆ ಜಿಲ್ಲೆಯಿಂದ ಈ ಕಡೆ ಏನು ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ, ಶಿವಮೊಗ್ಗ ಈ ಕಡೆಯಿಂದ ಬರುವಂಥ ಈ ಭಾಗದಲ್ಲಿರುವಂಥ ಎಲ್ಲವನ್ನು ಸಂಪೂರ್ಣವಾಗಿ ಮನೆ ಮನೆಗೆ ಹೋಗಬೇಕು. ಮನೆ ಮನೆಗೆ ಚೆನ್ನಮ್ಮನ ಸಂದೇಶ, ಮನೆ ಮನೆಗೆ ರಾಷ್ಟ್ರ ಭಕ್ತಿ ತುಂಬುವಂತಹ ಇದು ಎಲ್ಲರನ್ನ ಒಳಗೊಂಡ ಇಲ್ಲಿವರೆಗೆ ಚೆನ್ನಮ್ಮನ ನಂತರದಲ್ಲಿ, ಯಾಕಂದರೆ ಅವಳು ದೇಶದ ಪ್ರಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ. ತದನಂತರ ಬಂದವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅಲ್ಲಿಂದ ಇಲ್ಲಿವರೆಗೆ ಏನು ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅವರ ತ್ಯಾಗ, ಬಲಿದಾನ, ಅವರ ಸಂದೇಶಗಳನ್ನು ಸಾರುವಂತಹ ಒಂದು ಸ್ವತಂತ್ರ ಭಾರತದ ರಥಯಾತ್ರೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೇವೆ. ಇದರ ನೇತೃತ್ವವನ್ನು ಹರಿಹರ ಪೀಠ ವಹಿಸ್ಕೋತದೆ. ಇದಕ್ಕೆ ನಾಡಿನ ಎಲ್ಲ ಪರಂಪೂಜ್ಯರು, ಎಲ್ಲ ಪರಂಪರೆಯರನ್ನು, ಎಲ್ಲ ಸಮುದಾಯದವ್ರನ್ನ ಕಟ್ಕೊಂಡು ಹೋಗುವಂಥ ಒಂದು ಯಾತ್ರೆ ಇದೇ ಅಕ್ಟೋಬರ್ 23ಕ್ಕೆ ಆರಂಭವಾಗುತ್ತೆ. ಆ ಕಾರ್ಯಕ್ರಮಕ್ಕೆ ರೂಪುರೇಷೆಗಳು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇದಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಇನ್ನೂ ಹಲವಾರು ಮೀಟಿಂಗ್ಗಳನ್ನು ಮಾಡಿಕೊಂಡು ಇನ್ನೂ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಘಟಗಳನ್ನು ಮಾಡಿಕೊಂಡು ಅದಕ್ಕೆ ಒಂದು ಸಮಿತಿಯನ್ನು ಮಾಡಿಕೊಂಡು ಚರ್ಚೆ ಮಾಡಿದ ನಂತರ ಇದಕ್ಕೆ ಒಂದು ಸ್ಪಷ್ಟವಾಗಿರುವಂಥ ರೂಪುರೇಷೆಯನ್ನು ಕೊಡ್ತೇವೆ. ಆರಂಭಿಕವಾಗಿ ಅಕ್ಟೋಬರ್ 23ನೇ ತಾರೀಕು ಚೆನ್ನಮ್ಮನ ಐಕ್ಯ ಭೂಮಿ ಬೈಲಹೊಂಗಲದಿಂದ ನಾವು ಚಾಲನೆ ಕೊಡ್ತೇವೆ. ಇಷ್ಟು ಈ ಪತ್ರಿಕಾಗೋಷ್ಠಿನ ಹೇಳಿಕೆ ಇಚ್ಛೆ ಪಡ್ತೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.